ನಿಮ್ಮೆಲ್ಲರ ಪ್ರೀತಿಯ ಜನಧ್ವನಿ ಸೇವಾ ಟ್ರಸ್ಟ್ ಮಾಲೀಕರಾದ ಸಂಸ್ಥಾಪಕರಾದ ನಮ್ಮ ಜನಧ್ವನಿ ಮಹೇಶ್ ಅವರಿಗೆ ನಮ್ಮ ಜೇನುಗೂಡು ಬಳಗ ಸೇವಂ ಅವರ ತಂಡದ ಪರವಾಗಿ ಒಂದು ಸಣ್ಣದಾದ ಸನ್ಮಾನ ಮಾಡ್ತಾ ಇದೀವಿ. ಒಂದು ಜೋರಾದ ಚಪ್ಪಳೆ ಕೊಡ್ತೀರಾ? ನಿಮ್ಮ ಮಗ, ನಿಮ್ಮ ಗುರು, ನಿಮ್ಮ ತಂದೆ, ನಿಮ್ಮ ದೇವರು ಎಲ್ಲರೂ ಕೂಡ ಅವರೇ ಆಗಿರ್ತಾರೆ. ಚೆನ್ನಪ್ಪ ಅವರು ಕೂಡ ಬರಬೇಕು. ಚೆಲುವಾದ್ರು ಅದು ಕೂಡ ಜೇನುಗೂಡು ಬಳಗದಿಂದ ಶೇಲಂ ಅವರಿಂದ ಸನ್ಮಾನ. ರಾಜ್ಕುಮಾರ್ ಯುಗಾಂತರ ಕಳೆದ್ರು ಕೂಡ ಅವರು ಹೆಸರನ್ನ ಉಳಿಸ್ಕೊಂಡು ಬರ್ತಿರುವಂತ ನಮ್ಮ ಅಜಿತ್ ಅವರು ಕೂಡ ಸನ್ಮಾನ. ಒಂದು ಜೋರ ಚಪ್ಪಳ ಮೇಲೆ ನಮ್ಮ ಅಜಿತ್ ಅವರು ಜೂನಿಯರ್ ರಾಜ್ಕುಮಾರ್. ಅಣ್ಣವರ ತದ್ರೂಪ ವಿಶ್ವರೂಪ ಅವರ ಹಾಡುಗಳನ್ನ ಅವರ ಹೆಸರನ್ನ ಉಳಿಸ್ಕೊಂಡು ಬರ್ತಾ ಇರುವ ಜೂನಿಯರ್ ರಾಜ್ಕುಮಾರ್ ಅಜಿತ್ ಅವರಿಗೆ ನಮ್ಮ ಜೇನುಗೂಡು ಬಳಗದ ವತಿಯಿಂದ ಸನ್ಮಾನ. ಗೌರವ ಅಧ್ಯಕ್ಷರು ಕೂಡ ನಮ್ಮ ಅಜಿತ್ ಅವರು. ಇಲ್ಲಿ ಪುಟಾಣಿ ಹುಡುಗ ಇದ್ದಾನೆ. ನಿಜವಾಗ್ಲೂ ನಾನು ಅವನು ಹಾಡಿದಾಗ ಬಹಳ ಆಶ್ಚರ್ಯಪಟ್ಟೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ವಯಸ್ಸಲ್ಲಿ ಹಾಡಿದಾಗೆ ಹಾಡ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಅವರಿಗೆ ನಾನು ತಂದೆ ರೂಪದಲ್ಲಿ ಅವನಿಗೊಂದು ಗೌರವ ಸನ್ಮಾನ ನಾನು ಮಾಡ್ತಿದ್ದೀನಿ. ಮುಂದೊಂದು ಅವನು ದೊಡ್ಡ ಕಲಾವಿದನ ಆಗಬೇಕು. ಅವ್ರ ಮನೆಯವರಿಗೆ ನಾನು ಕಳೆದ ಏನು ಕೇಳ್ಕೊಳ್ತೇನೆ, ಖಂಡಿತಕ್ಕಾಗಿ ಅವನ ಹಾಡು ಬಿಡಿ ಅಂತ ನಾನು ಹೇಳ್ತಿದ್ದೇನೆ. ಧನ್ಯವಾದಗಳು. ಈ ಸನ್ಮಾನ ಅವರಿಗೂ ಆಂಗಲೇಯ
ಇಲ್ಲಿ ನಮ್ಮ ಸಂತು ಆಡಿಸ್ತಾರೆ ಈಗ. ಹಾಗೆ ದೊಡ್ಡಬಳ್ಳಾಪುರದ ಲಕ್ಷ್ಮಿ ಅಮ್ಮವರು ಕೂಡ ಸಣ್ಣದಾದ ಸನ್ಮಾನ. ನೀವೆಲ್ಲ ಚೇರ್ ತಿನ್ಸ್ಕೊಂಡು ಕೂತ್ಕೋಬಹುದು, ದಯವಿಟ್ಟು ಕ್ಷಮೆ ಇರಲಿ ನಮಗೆ. ಚೇರ್ ತಿನ್ಸ್ಕೊಂಡು ಕೂತ್ಕೋಬಹುದು ಪ್ಲೀಸ್, ಬೇಜಾರು ಮಾಡ್ಕೋಬಹುದು. ಚಿಕ್ಕಬಳ್ಳಾಪುರ ನಮ್ಮ ಲಕ್ಷ್ಮೀ ಬೇಗಮ್ಮ ಸನ್ಮಾನ. ಇದಾದ್ಮೇಲೆ ನಮ್ಮ ಈ ದಿನದ ಕಾರ್ಯಕ್ರಮದ ಬರ್ತಡೇ ಬಾಯ್ ಆದಂತ ನಮ್ಮ ಸೇವಮ್ಮನವರು ಕೂಡ ಸನ್ಮಾನ ಮಾಡಲಾಗಿದೆ. ಕೂಡ ನಮ್ಮ ಜೈಲು ಒಪ್ಪಿದ ಸನ್ಮಾನ. ಇದಾದ ನಂತರ ನಮ್ಮ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರಾದಂಥ ನಮ್ಮ ಬರ್ತಡೇ ಬಾಯ್ ಸೇಲ್ವಮಣ್ಣ ಅವರಿಗೆ ಸನ್ಮಾನ ಇದೆ. ಉಪಾಧ್ಯಾಯ ನರಸಿಂಹಮೂರ್ತಿ ಅವರದ್ದು ಸಾಗರ ಸೇಲ್ವಮಣ್ಣ ಅವರಿಗೆ ಯಾವಾಗಲೂ ಇರಲಿ, ಹಾಗೆ ನಾವುಗಳು ಬಂದು ಕೇಳ್ಕೊಂಡು ಇರಲಿ ಅಂತ ಕೇಳ್ಕೊಂಡಿಲ್ಲ. ಓಕೆ, ಇಲ್ಲಿ ರಂಗಭೂಮಿ ಕಲಾವಿದೆ, ಚಿತ್ರನಟಿ, ಗಾಯಕಿ ನಮ್ಮ ಅನುಷಾ ಅವ್ರಿಗೂ ಕೂಡ, ಮೋನಿಶಾ ಅವ್ರಿಗೂ ಕೂಡ ಚೇರ್ಕಪ್ಪಣ್ಣ ಅವ್ರಿಗೂ ಕೂಡ ಸನ್ಮಾನವನ್ನ ಸ್ವೀಕರಿಸ್ತಾರೆ. ಇಲ್ಲ 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 ಎಚ್ಚರಿಕೆ. ಎಲ್ಲರ ಮುಂದೆ ಕೇಳ್ಕೊತಿದ್ದೀವಿ, ಸೇವಾ ಮಾಡೋರಿಗೆ ಇದೇ ತರ ಸಹಕಾರ ಇರಲಿ. ಚೇರ್ಗಳು ಮಾತ್ರ ಎಲ್ಲೂ ಮುರಿಬಿಡಿ. ನಿಮ್ಮ ತನು ಮನ ಧನ ಎಲ್ಲವೂ ಸೇವಾ ಮಾಡೋರಿಗಿರ್ತದೆ. ನಮ್ಮ ಸೇವೆ ಮಾಡೋರಿಗೆ ಫಂಕ್ಷನ್ ಅಲ್ಲಿ ನೋಡಿ ಈ ತರ ಎಲ್ಲ ಸಿಂಗರ್ಸ್ ಅಕಾಡೆಮಿ ಎಲ್ಲರೂ ನೋಡಿ. ಈಗ ಈ ಕಾರ್ಯಕ್ರಮಕ್ಕೆ ಸಾರ್ಥಕತೆಯನ್ನು ಬರೆದಂತ ಬರ್ತಡೇ ಬಾಯ್ ನಮ್ಮ
ಜಗದಲ್ಲಿ ಮಹೇಶಣ್ಣ ಅವರ ಶಕ್ತಿ, ಆದರ್ಶ, ಅವರು ಭೂಮಿಗೆ ಬರೋದಕ್ಕೆ ಕಾರಣಕರ್ತರಾದ, ಜನ್ಮದಾತರಾದ, ದೇವರುಗಳಾದ ಅವರ ತಂದೆ ತಾಯಿಯನ್ನ ಕರೆಸ್ತಾ ಇದ್ದೀವಿ. ವೇದಿಕೆ ಮೇಲೆ ಅವರು ಕೂಡ ಸನ್ಮಾನ. ಇನ್ನೊಂದು ಚೇರ್ ಕೊಡಿಸಿದ್ದೀವಿ. ಮ್ಯೂಸಿಯಂ ಆಮೇಲೆ ಮಾಡಿಸುತ್ತಾರೆ. ಸರ್ ಬನ್ನಿ. ಮ್ಯಾಪ್ ಹಾಕೊಂಡು ನಮ್ಮ ಜನದಲ್ಲಿ ಮಹೇಶಣ್ಣ ಅವರ ಜನ್ಮದಾತರು ಒಂದು ಜೋರ ಚಪ್ಪಳೆ ಬರಬೇಕು. ಇಂಥ ಮಗನ ಪಡೆದಿದ್ದೆ ನೀವೇ ತಂದೆಯರು. ಇಂಥ ಮಗನ ಸೇವೆಯಲ್ಲಿ ಭಗವಂತನ ರೂಪ ಕಾಣ್ತಾ ಇದ್ದೀರಿ ನೀವು. ದಯವಿಟ್ಟು ಕೂತ್ಕೊಳ್ಳಿ. ಜೋರ ಚಪ್ಪಳೆ ಹೊಡೆಯಲಿ. ನಿಮ್ಮ ಹೆಸರು ಗೊತ್ತಾಗ್ತಿಲ್ಲಪ್ಪ. ಎಲ್ಲಪ್ಪ ಎಲ್ಲಪ್ಪ ನಿಮ್ಮ ಹೆಸರು? ದೇವಿರಮ್ಮ. ಅಲ್ಲಲ್ಲ, ನೀವು ವೇದಿಕೆ ಮೇಲೆ ಬಂದಿರೋದು ನಮ್ಮ ಪುಣ್ಯ. ಒಂದೆರಡು ಮಾತಾಡಬೇಕು. ಮಾತಾಡ್ತೀರಾ? ಒಂದೆರಡು ಮಾತು. ಒಂದು ಮಾತು 0 1. ನೀವು ಒಂದೆರಡು ಮಾತಾಡ್ತೀರಾ? ಮಾತಾಡಲ್ಲ. ಈಗ ಏನು ಮಾತಾಡ್ತೀರಿ ಅದೇ ಮಾತಾಡಿ. ನಿಮ್ಮ ಮಗನ ಬಗ್ಗೆ ಮಾತಾಡಿ. ಬೈಯಲ್ಲ, ನನ್ನ ಮಗ ಒಳ್ಳೆ ಕೆಲಸ ಮಾಡ್ತಾನೆ, ಮಾಡಲಿ ಅಂತ ಸಂತೋಷ ಪಡ್ತೀನಿ. 2 ಮಾತು ಅಂದ್ರೆ ಇಷ್ಟೇ. ನೀವು ಒಂದೆರಡು ಮಾತು ಮಗನ ಬಗ್ಗೆ ಇರ್ಲಿ. ಕೆಲವ್ರು ನಾಚಿ ಏನ್ ಮಾಡಕ್ಕಾಗುತ್ತೆ, ಅವ್ರು ಕಲ್ತು ಬಿಟ್ರೆ ಕೈನೇ ಬಿಡಲ್ಲ ಅವರೆಲ್ಲ. ಇರ್ಲಿ, ಬಹಳ ಖುಷಿ ಆಯ್ತು. ಫೋಟೋ ಹೊಡಿಸ್ಲಿ ಅಣ್ಣ. ಬೆಳಿಗ್ಗಿಂದ ಕಷ್ಟಪಟ್ಟಿದ್ದಾರೆ. ನೆನ್ನಿಂದ, ಬೆಳಿಗ್ಗಿಂದ ಅಲ್ಲ, ನೆನ್ನಿಂದ, ಮೊನ್ನೆಯಿಂದ ಅಲ್ಲೂ ತಪ್ಪಾಯ್ತು. ಮೊನ್ನೆಯಿಂದ ಕಷ್ಟಪಟ್ಟಿದ್ದಾರೆ. ನಮ್ಮ ಲಲಿತಕ್ಕ ಆಮೇಲೆ ವಿಜಯ ಅಕ್ಕ ಇಬ್ರು ಬನ್ನಿ. ಭದ್ರ ಕೂತ್ಕೊಳ್ಳಿ ಚೇರ್ ಮೇಲೆ. ಇವರಿಗೆ ನಾನು ಎಷ್ಟು ಚಿರಋಣಿ ಆದರೂ ಸಾಲದು. ಯಾಕಂದರೆ ಒಂದು ವಾರದಿಂದ ನನ್ನ ಜೊತೆಗೆ ಓಡಾಡಿಕೊಂಡು ಒಂದೊಂದು ಸಾಮಾನು ಖರೀದಿ ಮಾಡ್ಬೇಕಾದ್ರೆ ಆ ಮಾರ್ಕೆಟಲ್ಲಿ
ವಿಶ್ವಾಸ ಹಂಗೆ ಇರಲಿ. ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ನಿಮ್ಮಿಬ್ಬರ ಪ್ರೀತಿ ವಿಶ್ವಾಸ ನಮ್ಮ ಜೊತೆಗೆ ಹಿಂಗೆ ಇರಲಿ. ವಿಜಯಲಕ್ಷ್ಮಿ ಹಾಗೂ ಲಲಿತಾ ಕೋಪ ಮಾಡ್ಕೋಬೇಡಿ ದಯವಿಟ್ಟು. ಹಾಗೆ ವಿಶೇಷವಾದ ವ್ಯಕ್ತಿ ನಮ್ಮ ಕ್ಯಾಟ್ರಿಕ್ ಕುಮಾರ್, ಅವರಿಗೆ ಒಂದು ಸನ್ಮಾನ ಅವರ ವೇದಿಕೆ ಮೇಲೆ ಬರಬೇಕು. ಯಾಕಂದರೆ ನಾನು ಎಲ್ಲೇ ಕಾರ್ಯಕ್ರಮ ಮಾಡಲಿ ಒಂದು ಕಾಲ್ ಮಾಡಿ ಕುಮಾರ ಇಷ್ಟು ಜನ ಊಟ ಅಂದರೆ ದುಡ್ಡು ಕೇಳಲ್ಲ ಅವನು. ಆಮೇಲೆ ಸೆಕೆಂಡ್ರಿ ದುಡ್ಡು ಕೊಡೋದು. ಏನು ಊಟ ಬೇಕು ನಾನು ಹೇಳ್ದಕ್ಕಿಂತ 2ರಷ್ಟು ಊಟ ಅಡುಗೆ ರೆಡಿ ಮಾಡ್ಕೊಂಬಂದು ಖುದ್ದಾಗಿ ಅವರೇ ಬಂದು ಬಡಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಬಿದ್ದು ಹೋಗ್ತಾರೆ. ಯಾಕಂದರೆ ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಸಾಲದು. ಅನ್ನದಾತರು ನಮ್ಮ ದುಡ್ಡು ಕೊಡ್ತೀವಿ ಅದು ಸಿಕ್ಕಿದ್ರೆ ನಾವು ಹೇಳಿದ ತಕ್ಷಣ ಬರ್ತಾರಲ್ಲ ಅದನ್ನು. ಇದಾದ ನಂತರ ಸೆಲೂನ್ ಸಾರ್ಗೆ ಸನ್ಮಾನ. ನಾನು 10 ಸರಿ ಹೇಳಿದೆ. ಅನ್ನದಾತರು ಕುಮಾರಣ್ಣ ಅವರಿಗೆ ಸನ್ಮಾನ. ನಿಜವಾಗ್ಲೂ ಅವರಿಗೆ ನಾನು ಎಲ್ಲಿದ್ರು ಹುಡ್ಕೊಂಡ್ಬಂದು ಹಣ ಊಟ ಮಾಡೋದು ಒಂದು ಸ್ವಲ್ಪ ತಿನ್ನೋಣ ಅಂತ ಹೇಳ್ತಾರೆ. ಒಳ್ಳೆ ನಿಜವಾಗ್ಲೂ ಚಪ್ಪಾಳೆ ಒಂದೇ ಸರಿ ಹೇಳಕ ಸಾಕು. ಈ ಆಶ್ರಮ ಕರ್ಕೊಂಡ್ಬಂದು ಅವ್ರ ಒಂದು ದಿವಸ ಅಡುಗೆ ಮಾಡಿಸ್ತಾರೆ. ಇಷ್ಟೊತ್ತು ಬೆಳಗಿಂದ ನಿಜವಾಗ್ಲೂ ನೀವು ದೇವ್ರ ಮಕ್ಕಳೆಲ್ಲ ದೇವರೇ, ನೀವು ನನ್ನ ಪಾಲಿನ ದೇವರು. ಯಾಕಂದ್ರೆ ಇಷ್ಟೊತ್ತು ಸಹಕಾರವಾಗಿ ಕುಂತಿದ್ರೆ ಅಂದ್ರೆ ನಾನು ಯಾವಾಗಲೂ ನಿಮಗೆ ಜೀವನ ಆಗಿದ್ದು. ಈಗ ಎಲ್ಲರದು ಆಯ್ತು. ಈಗ ನಮ್ಮ ಸೇಲಮಣ್ಣ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯಿಂದ ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಇವರಿಗೆ ಒಂದು ಸನ್ಮಾನವನ್ನು ಮಾಡೋಣ. ಅದೇ ಜೋರ